ದೇಶದೆಲ್ಲೆಡೆ ಹಕ್ಕಿ ಜ್ವರ ಆತಂಕದ ಬೆನ್ನಲ್ಲೇ ಚಿಕ್ಕೋಡಿಯಲ್ಲಿ ಶುರುವಾಗಿದೆ ಹಕ್ಕಿ ಜ್ವರದ ಆತಂಕ. ಹಿರೇಕೊಡಿ ಗ್ರಾಮದಲ್ಲಿ ಜೀವಂತ ಕೋಳಿ ಮರಿಗಳನ್ನ ಮಾರಣ ಹೋಮ ಮಾಡಿ ಖಾಸಗಿ ಜಮೀನಿನಲ್ಲಿ ಜೀವಂತ ಹಾಗೂ ಸತ್ತ ಕೋಳಿ ಮರಿಗಳನ್ನ ಮಾರಣ ಹೋಮ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಹಿರೇಕೊಡಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಟಿಐ ಇಂಡಸ್ಟ್ರೀಸ್ ಎಂಬ ಕೋಳಿ ಆಹಾರ ಮತ್ತು ಕೋಳಿ ಮರಿ ತಯಾರಿಸುವ ಬೃಹತ್ ಘಟಕ ಇದಾಗಿದ್ದು, ಅನಧಿಕೃತ ಖಾಸಗಿ ಇಂಡಸ್ಟ್ರಿಯಿಂದ ಹಿರೇಕೊಡಿ ಗ್ರಾಮಸ್ಥರು ಹೈರಾಣಾಗಿದ್ದಾರೆ. ಇಕ್ಬಾಲ್ ಮನೇರ್ ಎಂಬ ಒಡೆತನಕ್ಕೆ ಸೇರಿದ ಕಾರ್ಖಾನೆ ಇದಾಗಿದ್ದು, ಮಾಲಿನ್ಯ ನಿಯಂತ್ರಣ ಹಾಗೂ ಗ್ರಾಮ ಪಂಚಾಯಿತಿಯಿಂದ ಯಾವುದೇ ಪರವಾನಗಿ ಪಡೆಯದೆ ಕಾರ್ಖಾನೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾಶವಾಗುತ್ತಿರುವ ಮೊಟ್ಟೆ ಹಾಗೂ ಕೋಳಿ ಮರಿಗಳನ್ನು ಜಮೀನಿನಲ್ಲಿ ಮುಚ್ಚಲು ಮುಂದಾದ ಕಾರ್ಖಾನೆ ಮಾಲೀಕ. ಜೀವಂತ ಕೋಳಿ ಮರಿಗಳು ಸತ್ತ ಕೋಳಿ ಮರಿಗಳನ್ನು ಖಾಸಗಿ ಜಮೀನಿನಲ್ಲಿ ಡಂಪ್ ಮಾಡಿ ಗ್ರಾಮದ ಸುತ್ತಲಿನ ಪರಿಸರ ಹಾನಿ ಜೊತೆಗೆ ದುರ್ಗದ ವಾಸನೆಯಿಂದ ಕೂಡಿದೆ. ಗ್ರಾಮಸ್ಥರು ಹಾಗೂ ರೈತರ ಜಮೀನಿನಲ್ಲಿ ಈಗ ಶುರುವಾಗಿದೆ ಆತಂಕ. ಇದು ನನ್ನ ಜಮೀನು, ನಾನು ಏನು ಬೇಕಾದರೂ ಮಾಡುತ್ತೇನೆಂದ ಮಾಲೀಕ. ಇದರಿಂದ ಹಕ್ಕಿ ಜ್ವರದ ಭೀತಿಯಲ್ಲಿರುವ ರೈತರಿಗೆ ಹಾಗೂ ಗ್ರಾಮಸ್ಥರಿಗೆ ಕಾರ್ಖಾನೆಯಿಂದ ಆತಂಕ ಎದುರಾಗಿದೆ. ಘಟನೆಯ ಕುರಿತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ತಿಳಿಸಿದ ಗ್ರಾಮಸ್ಥರು ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿಕೊಂಡರೂ ಕ್ರಮ ಕೈಗೊಳ್ಳದ ಇಲಾಖೆಯ ಅಧಿಕಾರಿಗಳು. ಹಿರೇಕೊಡಿ ಗ್ರಾಮ ಪಂಚಾಯಿತಿಯಿಂದ ಹಲವಾರು ಬಾರಿ ನೋಟಿಸ್ ಆದರೂ ನಿಲ್ಲದ ಹಾನಿಕಾರಕ ತ್ಯಾಜ್ಯ ಘಟಕದ ವಿಲೇವಾರಿ ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳನ್ನ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇವಲ ಅಧಿಕಾರಿಗಳು ನೋಟಿಸ್ ನೀಡಿ ಜಾರಿಕೊಳ್ಳುವ ಯತ್ನ ಮಾಡಬಾರದು ಎಂದರು. ಉದಯ್ ಹೊಸ್ಮನಿ, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ.